ಹೆಣ್ಣು ಮಕ್ಕಳು ಮದುವೆ ಮಾಡಿಕೊಟ್ಮೇಲೆ ತಂದೆ ತಾಯಿ ಜವಾಬ್ದಾರಿ ಅಲ್ಲಿಗೆ ಮುಗಿದೋಯ್ತಾ? ತಂದೆ ತಾಯಿ ಜವಾಬ್ದಾರಿ ಮುಗಿಸ್ಕೊಂಡ್ಮೇಲೆ ಹೆಣ್ಮಕ್ಳು ಹೇಗಿದ್ದಾರೆ, ಏನು ಗಂಡನ ಮನೆಯಲ್ಲಿ ಏನೆಲ್ಲ ಕಷ್ಟಪಡ್ತಾ ಇದ್ದಾರೆ ಅಂತ ಕೇಳೋ ಜವಾಬ್ದಾರಿನೂ ಅವ್ರಿಗಿರೋದಿಲ್ವಾ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಂದೂಸ್ ಲೈಫ್ ಕನ್ನಡ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನಂಗೆ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ. ಹಾಗೆ ನಾನು ಹಾಕುವಂಥ ವೀಡಿಯೋಸ್ ಮೇಲೆ ನಿಮ್ಗೆ ಏನಾದರೂ ಅಭಿಪ್ರಾಯ ಇದ್ದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸ್ಬೋದು. ಹಾಗೆ ಇವತ್ತಿನ ವಿಡಿಯೋ ಪ್ರತಿಯೊಂದು ಹೆಣ್ಮಗುಗೂ ಸಂಬಂಧಪಟ್ಟಿದ್ದು, ಪ್ರತಿಯೊಂದು ಹೆಣ್ಮಗು ತಂದೆ ತಾಯಿಗೆ ಸಂಬಂಧಪಟ್ಟಿದ್ದಂತಾಗಿರೋ ಒಂದು ವಿಡಿಯೋ. ತಂದೆ ತಾಯಿ ಮದುವೆ ಮಾಡಿಕೊಟ್ಟ ಮೇಲೆ ಹೆಣ್ಮಕ್ಳಿಗೆ ಅವರ ಜವಾಬ್ದಾರಿ ಮುಗೀತಾ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಅವರು ಏನು ತಪ್ಪು ಮಾಡ್ತಾರೆ, ಹೆಣ್ಮಕ್ಳು ಏನು ತಪ್ಪು ಮಾಡ್ತಾರೆ ಅನ್ನೋದ್ರ ಬಗ್ಗೆ. ಸೊ ಇದು ಹೆಚ್ಚಿನ ಹೆಣ್ಮಕ್ಳಿಗೇನೆ ಇದಾಗಿರೋದ್ರಿಂದ ತಂದೆ ತಾಯಿ ಆಗಿರ್ಬೋದು, ಹೆಣ್ಮಕ್ಳಾಗಿರ್ಬೋದು, ಅವ್ರಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇನ್ನು ಟಾಪಿಕ್ ಬಗ್ಗೆ ಬರೋದಾದರೆ, ಚೆನ್ನಾಗಿ ಇರೋ ಒಂದು ಹೆಣ್ಮಗು ಆಗಿರೋದು, ಎರಡು ಹೆಣ್ಮಕ್ಳಾಗಿರ್ಬೋದು, ಚೆನ್ನಾಗಿ ಪ್ರೀತಿಯಿಂದ ಏನೂ ಕಷ್ಟ ಗೊತ್ತಿಲ್ಲದೆ ಹೆಣ್ಮಕ್ಳನ್ನ ಸಾಕ್ತಾರೆ. ಹಾಗೆ ಅವರ ಜೊತೆ ಒಂದು ಗಂಡ್ಮಗು ಇದೆ ಅಂತ ಅನ್ಕೋಬಿಡಿ, ಹೆಣ್ಮಕ್ಳಿಗೆ ತಂದೆಗೆ ಪ್ರೀತಿ ಇರುತ್ತೆ, ತಾಯಿಗೆ ಅಷ್ಟಕ್ಕಷ್ಟೇನೆ ಆಗಿರುತ್ತೆ. ಯಾಕಂದರೆ ಕೆಲವೊಬ್ಬರು ಮಗಳನ್ನ ತುಂಬ ಪ್ರೀತಿಯಿಂದ ನೋಡ್ಕೊತಾ ಇರ್ತಾರೆ, ತುಂಬ ಇಷ್ಟಪಟ್ಟು ನೋಡ್ತಾ ಇರ್ತಾರೆ, ಮಗನಿಗಿನ್ನ ಹೆಚ್ಚಾಗಿ ಮಗಳನ್ನ ನೋಡ್ತಾರೆ. ಇನ್ನು ಕೆಲವರು ಏನೇ ಆಗಲಿ ನಮಗೆ ಮಗನೇ ಸಾಯೋವರೆಗೂ ಊಟ ಹಾಕೋದು, ಮಗನೇ ನಮ್ಮನ್ನು ನೋಡ್ಕೊಳ್ಳೋದು ಅಂತ ಮಗಳನ್ನ ಸ್ವಲ್ಪ ಕೀಳಾಗಿ ನೋಡ್ತಾ ಇರ್ತಾರೆ. ಸೊ ಅಂಥ ತಂದೆ ತಾಯಿ ಒಂದು ಮಗುನ, ಹೆಣ್ಣು ಮಗುನ ಮದುವೆ ಮಾಡಿ ಕೊಟ್ಟ ಮೇಲೆ ಏನೆಲ್ಲ ಜವಾಬ್ದಾರಿಯಿಂದ ಇರಬೇಕು, ಹೇಗೆ ನೋಡ್ಕೋಬೇಕು, ಹಾಗೆ ಅವರೆಲ್ಲ ಏನು ತಪ್ಪು ಮಾಡ್ತಾರಪ್ಪ ಅಂದರೆ, ಒಂದು ಸತಿ ಹೆಣ್ಣುಮಗು ಮದುವೆ ಮಾಡಿ ಹೋದ್ಮೇಲೆ ಕಷ್ಟ ಹೇಳ್ಕೊಳ್ಳೋ ಹಾಗಿರೋದಿಲ್ಲ. ಹಾಗೆಯೇ ಅವ್ರಿಗೆ ಏನೇ ಒಂದು ಕಾರ್ಯ ಒಂದು ಇದಿದ್ರೆ ಕೂಡ ಅಷ್ಟು ಇಂಪಾರ್ಟೆನ್ಸ್ ಇರೋದಿಲ್ಲ, ಅವ್ರ ಗಂಡನಿಗೆ ಅಷ್ಟು ಇಂಪಾರ್ಟೆನ್ಸ್ ಇರೋದಿಲ್ಲ, ಅವ್ರಿಗೆ ಅಂತ ಅಷ್ಟೊಂದು ಇಂಪಾರ್ಟೆನ್ಸ್ ಇರೋದಿಲ್ಲ. ಅವ್ರಿಗೆ ಏನೇ ಒಂದು ಸಣ್ಣ ಪುಟ್ಟ ಒಂದು ಹೆಲ್ತ್ ಇಶ್ಯೂಸ್ ಆದರೂ ಅಷ್ಟು ಕೇರ್ ಮಾಡೋದಿಲ್ಲ. ಸೊ ಹಾಗೆಲ್ಲ ಏನಾಗ್ತಾ ಇರುತ್ತೆ, ಗಂಡನ ಮನೆಯಲ್ಲಿ ತುಂಬ ಚೆನ್ನಾಗಿ ನೋಡ್ಕೊಳ್ಳೋವಂಥ ಗಂಡನ ಮನೆ ಸಿಕ್ಕಿದ್ರೆ ಆ ಹೆಣ್ಣು ಮಗು ತುಂಬಾ ಚೆನ್ನಾಗಿರುತ್ತೆ. ತವ್ರ ಮನೆ ನೆನಪೇ ಆಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಬಟ್ ದುರಾದೃಷ್ಟಕ್ಕೆ ಹೆಣ್ಮಕ್ಳಿಗೆ ಏನಾದರೂ ಅಂಥ ಮನೆ ಸಿಗಲಿಲ್ಲ ಅಂತ ಅಂದ್ಕೊಳ್ಳಿ, ಅವರು ಬೇರೆ ಎಲ್ಲೂ ನರಕ ನೋಡೋದು ಬೇಡ, ಆಲ್ರೆಡಿ ತವ್ರ ಮನೇಲಿ ಒಂದಷ್ಟು ನರಕ ನೋಡ್ಬಿಟ್ಟಿರ್ತಾರೆ. ಯಾಕಂದರೆ ಅಣ್ಣನೋ ತಮ್ಮನೋ ಅವ್ರನ್ನೇ ನೋಡ್ಕೋತಾ ಇರ್ತಾರೆ. ಆ್ಯಂಡ್ ನಾನು ಹೆಣ್ಮಗು ಆಗ್ಬಿಟ್ಟಿರೋದಕ್ಕೆ ನನಗೇನು ಇದಿಲ್ಲ, ಆಚೆ ಹೋಗ್ಬಾರ್ದು, ನೀನು ಜಾಸ್ತಿ ಓದಬಾರ್ದು, ನೀನು ಕೊಟ್ಟೆ ಹೆಣ್ಣು ಕುಲುಕುವರೆಗೆ ಅನ್ನೋ ಮಾತುಗಳೆಲ್ಲ ಆಲ್ರೆಡಿ ಕೇಳಿಬಿಟ್ಟಿರ್ತಾರೆ. ನೀನು ಹಾಗಿರಬೇಕು, ಹೀಗಿರಬೇಕು, ಅವ್ರ ಹತ್ರ ಮಾತಾಡಬಾರ್ದು, ಇವ್ರ ಹತ್ರ ತುಂಬ ಡಿಸ್ಟ್ರಿಕ್ಷನ್ಸಲ್ಲಿರುತ್ತೆ. ಸೊ ಬಂದಿದ್ದ ಮನೆಯಲ್ಲಾದರೂ ನೆಮ್ಮದಿಯಾಗಿರ್ತಾರಾ ಅಂತ ಯೋಚನೆ ಮಾಡಿದಾಗ ಅಲ್ಲಿ ಕೂಡ ಅವ್ರಿಗೆ ಒಂದು ವ್ಯಾಲ್ಯೂ ಅನ್ನೋದಿರೋದಿಲ್ಲ. ಯಾಕಂದರೆ ಇವರು ಅವ್ರಿಗೆ ಮರ್ಯಾದೆ ಕೊಡ್ತಾ ಇರೋದಿಲ್ಲಲ್ವಾ, ತಂದೆ ತಾಯಿನೇ ಮರ್ಯಾದೆ ಕೊಡೋದಿಲ್ಲ, ತಂದೆ ತಾಯಿನೇ ಅವ್ರನ್ನ ಚೆನ್ನಾಗಿ ನೋಡ್ಕೊತಿಲ್ಲ ಅಂದಾಗ ಇಲ್ಲಿ ಇನ್ನೆಷ್ಟು ಮಾತ್ರ ಮರ್ಯಾದೆ ಇರುತ್ತೆ ಅವ್ರಿಗೆ. ಸೊ ಅವ್ರೇನಾದರೂ ಕಷ್ಟ ಎತ್ಕೊಂಡಾಗ ಅಲ್ಲಿ ಹೇಳ್ಕೊಳ್ಳೋಂಗಿದೆಯಾ? ಇಲ್ಲ. ಇಲ್ಲೇನಾದರೂ ಅವ್ರಿಗೆ ನೋವು ಆಗ್ತಿದೆ, ಒಂದು ತವ್ರ ಮನೆಗೆ ಹೋಗೋಣ ಅಂದರೆ ಹೋಗೋಕ್ಕೆ ದಾರಿನೇ ಇರೋದಿಲ್ಲ. ಸೊ ಆಗ ಇಲ್ಲಿ ಇನ್ನೂ ಅವ್ರಿಗೆ ಪ್ರೆಷರ್ ಜಾಸ್ತಿ ಆಗ್ತಾ ಇರುತ್ತೆ. ಒಂದಷ್ಟು ದಿನ ಏನಾದರೂ ಲೀವ್ಗಳು ಬಂದಾಗ, ಇಲ್ಲ ಒಂದು ಹಬ್ಬಕ್ಕೋ ಏನಾದರೂ ಒಂದು ಫಂಕ್ಷನ್ಸ್ಗೋ ಹೋಗಿ ಒಂದೆರಡು ದಿನ ನೆಮ್ಮದಿಯಾಗಿ ಕಣ್ಮುಚ್ಚಿ ಅಲ್ಲೇ ನೆಮ್ಮದಿಯಾಗಿ ಮಲ್ಲಿಗೆ ಹೊಟ್ಟೆ ತುಂಬ ಊಟ ತಿನ್ಕೊಂಡು ಬರೋವಂಥ ಮನೆ ಇರಬೇಕು. ಸೊ ಅದನ್ನೆಲ್ಲ ಹೇಳ್ಕೊಳಕ್ಕೆ ನನ್ನ ಕಷ್ಟ ಹಿಂಗಿದೆ, ಹಂಗಿದೆ, ನನಗೆ ಹಿಂಗೆ ಆಗ್ತಾಯಿದೆ ಅಂತ ಹೇಳಿದ್ರೆ ಕೇಳಿಸ್ಕೊಳೋ ಅಂಥವ್ರು ಇರಬೇಕು ಹೆಣ್ಮಕ್ಳಿಗೆ. ಸೊ ಅಂಥವ್ರು ಇಲ್ಲ ಅಂದಾಗ ಹೆಣ್ಮಕ್ಳಿಗೆ ಆಗ ತುಂಬ ಎಷ್ಟು ನೋವಾಗುತ್ತೆ ಅಂದರೆ ಅವ್ರಿಗೆ ಹೇಳ್ಕೊಳಕ್ಕಾಗದೇ ಇರೋಷ್ಟು. ಅವ್ರು ಈಗ ಇತ್ತೀಚೆಗೆ ಹೆಣ್ಮಕ್ಳು ಸೂಸೈಡ್ ಯಾಕೆ ಜಾಸ್ತಿ ಆಗ್ತಾ ಇದೆ ಅಂದರೆ ಸೇಮ್ ರೀಸನ್ಸಿಂದನೇ ಹೆಣ್ಮಕ್ಳು, ಮದುವೆ ಆಗಿರೋ ಹೆಣ್ಮಕ್ಳು 5 ವರ್ಷ 6 ವರ್ಷ, ಒಂದು 2 ರಿಂದ 3 ವರ್ಷ ಈ ಥರದ್ರಲ್ಲಿ ಸೂಸೈಡ್ ಜಾಸ್ತಿ ಆಗ್ತಿದೆ. ಯಾಕಪ್ಪ ಅಂದರೆ ಅವರು ಕೇಳ್ತಾರಲ್ಲ ಅವ್ರ ಕಷ್ಟಗಳನ್ನ. ಅವರು ಒಂದು ಸತಿ ಪ್ರಾಣ ಕಳ್ಕೊಂಡ್ಮೇಲೆ ಇವರು ನನ್ನ ಮಗಳು ಹೋಗ್ಬಿಟ್ಲು, ನನ್ನ ಮಗಳು ಹಾಗೆ ಹೀಗೆ, ನನ್ನ ಮಗಳು ಬಂದಿದ್ರೆ ನಾನು ನೋಡ್ಕೊಳ್ತಿದ್ದೀನಿ ಅಂತ ಎಷ್ಟೇ ಕಿರ್ಚಾಡಿದ್ರು ಏನು ಪ್ರಯೋಜನ? ಇದ್ದಾಗ ಒಂದು ಹೆಣ್ಮಗು ಇದ್ದಾಗ ನೀವು ಅವಳ ಕಷ್ಟ ಏನು, ಅವಳು ಸುಖ ಏನು, ಅವಳು ಹೇಗಿದ್ದಾಳೆ ಅಲ್ಲಿ ಅಂತ ಎಲ್ಲ ವಿಚಾರಿಸಿದ್ರೆ ನಿಮಗೆ ಅವಳ ಕಷ್ಟ ಸುಖ ಅರ್ಥ ಆಗುತ್ತೆ. ಸೊ ಅಲ್ಲಿ ನೀವೇನಾದರೂ ಚೇಂಜಸ್ ಮಾಡೋಂಗಿದ್ರೆ ಮಾಡ್ಬೋದು. ಇನ್ನು ತಂದೆ ತಾಯಿ ಏನು ತಪ್ಪು ಮಾಡ್ತಾರಪ್ಪ ಅಂತ ಹೇಳೋದಾದರೆ, ಇಬ್ಬರು ಮಕ್ಕಳಿದ್ದಾಗ ಒಂದು ಕಣ್ಣು ಅಂದರೆ ಒಂದು ಗಂಡು ಮಗು ಹೆಚ್ಚು, ಗಂಡು ಮಗುಗೆ ಎಲ್ಲ ಅಂದರೆ ಈಗ ಏನೋ
ಹೆಣ್ಮಕ್ಳಿಗೆ ಆರ್ಥಿಕವಾಗಿ ಬಲವಾಗಿಡಬೇಕು ಅಂತ ಹೇಳ್ತಾರಲ್ವ. ಸೊ ಈಗ ಏನಾಗ್ತಾ ಇದೆ ಅಂದರೆ ದುಡ್ದಿದ್ದು ಬರೀ ಮನೆ ಬಾಡಿಗೆ ಆಗಿರ್ಬೋದು, ಇಲ್ಲ ಎಜುಕೇಷನ್ ಆಗಿರ್ಬೋದು, ಇಲ್ಲಿಂದ ಇಲ್ಲಿಗೆ ಮುಗೀತಾ ಇದೆ. ಸೊ ಏನಾದರೂ ಪ್ರಾಪರ್ಟಿ ಇದೆಯಾ, ಪ್ರಾಪರ್ಟಿನ ಹೆಣ್ಮಗುಗೆ ಒಂದು ಸ್ವಲ್ಪ ಮಾಡಿಡೋಣ, ಅವಳ ಲೈಫಲ್ಲಿ ಯಾವಾಗಾದ್ರೂ ಅವಳು ಕಷ್ಟ ಅಂತ ಬಂದಾಗ ಅದನ್ನು ಅವಳು ಶೇರ್ ಮಾಡ್ಕೋತಾಳೆ ಅನ್ನೋದು ಯಾರಿಗಾದ್ರೂ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಇದರಲ್ಲಿ ಯಾರು ಏನು ಕೇಳೋಕ್ಕೆ ಹೋಗೋದು, ಹೆಣ್ಮಗುಗೆ ಯಾಕೆ ಕೊಡಬೇಕು, ಮದುವೆ ಮಾಡಿಕೊಟ್ಟಿಲ್ವಾ, ನಾವು ಖರ್ಚು ಮಾಡಿಲ್ವಾ ಅಂತಲೇ ಕೇಳ್ತಾರೆ. ಸೊ ನೀವು ಖರ್ಚು ಮಾಡಿದ್ದೀರಾ, ಮದುವೆ ಮಾಡಿದ್ದೀರಾ, ಗ್ರ್ಯಾಂಡಾಗಿ ಮದುವೆ ಮಾಡಿದ್ದೀರಾ, ಪಾಪ ಅವ್ರಿಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಅವ್ರಿಗೆ ಒಂದು ಹೆಲ್ತ್ ಇಶ್ಯೂಸ್ ಆದಾಗ, ಅವ್ರಿಗೆ ಒಂದು ಆರ್ಥಿಕವಾಗಿ ಕಷ್ಟ ಅಂತ ಬಂದಾಗ, ಒಂದು ಮಗು ಆಗಿದೆ, ಆ ಮಗುನ ಪೋಷಿಸಬೇಕು ಅಂದಾಗ, ಸೊ ಗಂಡನ ಎಷ್ಟೇ ಸಪೋರ್ಟ್ ಇದ್ರೂ ಪಾಪ ಅವ್ರಿಗೂ, ಗಂಡನ ಮನೆ ಕಡೆವರೆಗೂ ಏನಾದರೂ ಒಂದು ಆರ್ಥಿಕವಾಗಿ ಕಷ್ಟಗಳಿದ್ದಾಗ ಆ ಕಷ್ಟದಿಂದ ಈಚೆ ಬರೋಕ್ಕಾಗದೆ ಎಷ್ಟು ಒದ್ದಾಡ್ತಾ ಇರ್ತಾರೆ ಗೊತ್ತಾ. ಸೊ ತಂದೆ ತಾಯಿ ವರ್ಷಕ್ಕೊಂದ್ಸತಿ ಏನೋ ಅವ್ರಿಗೆ ಅಷ್ಟ ಕುಂಕುಮ ತೊಗೊಂಡೋಗಿ ಕೊಟ್ಬಿಡು ಬಂದ್ಬಿಡೋದು, ವರ್ಷಕ್ಕೊಂದ್ಸತಿ ಕುಂಕುಮ ಕೊಡ್ತೀನಲ್ವಾ, ಏನೇ ಕಷ್ಟ ಬಂದು ನಾವು ನೋಡ್ಕೊತೀವಿ ಅಂತ ಹೇಳೋದು, ಮತ್ತು ಅವ್ರ ಕಷ್ಟ ಬಂದಾಗ ಆ ಕಷ್ಟನ ಕೇಳಿಸ್ಕೊಳ್ಳೋಕ್ಕೆ ಯಾರೂ ಇರೋದಿಲ್ಲ. ಅಂಡ್ ಒಂದು ಸಂತೋಷಕ್ಕೆ, ಒಂದು ದುಃಖಕ್ಕೆ ಅವರ ಇದು ಏನು ಹೇಳಿದ್ರು ಅವರು ಏನು ಕೇಳಿಸ್ಕೊಳ್ಳೋ ಇದಕ್ಕೆ ಇರೋದಿಲ್ಲ. ಸೊ ಅಂಥವ್ರಿಗೆಲ್ಲ ತುಂಬಾ ಇದಾಗ್ತಾ ಇರುತ್ತೆ. ಸೊ ಅಂಥ ತಂದೆ ತಾಯಿ ಏನಪ್ಪ ಮಾಡಬೇಕು ಅಂದರೆ, ಮಗನ ಮೇಲೆ ಇರೋ ನಿಮ್ಮ ಒಂದು ಮೋಜ್ ಏನು ಹೇಳ್ತಾರೆ ಆ ಮೋಜನ್ನ ಕಮ್ಮಿ ಮಾಡ್ಕೊಳ್ಳಿ. ನಾನೇನು ಕಂಪ್ಲೀಟಾಗಿ ಬಿಟ್ಬಿಡಿ ಅಂತ ಹೇಳ್ತಾ ಇರಲ್ಲ. ಸೊ ಆ ರೈಟ್ಸ್ ಕೂಡ ನಮಗಿಲ್ಲ ಅಂತ ಅಂದ್ಕೊಳ್ಳಿ. ಸೊ ನಿಮಗೆ ಮಗನ ಮೇಲೆ ಪ್ರೀತಿ ವಿಶ್ವಾಸ ಇದೆ, ಖಂಡಿತವಾಗ್ಲೂ ಇರಲಿ. ಅದರಲ್ಲಿ 1% ಆದರೂ ಒಂದು ಹೆಣ್ಣುಮಗು ಮೇಲೆ ಆ ಪ್ರೀತಿ ವಿಶ್ವಾಸ ನೀವಿಟ್ಟರೆ ಆ ಹೆಣ್ಣುಮಗು ತುಂಬಾ ಖುಷಿಯಾಗಿರ್ತಾಳೆ. ಹಾಗೆ ಗಂಡನ ಮನೇಲಿ ಎಷ್ಟೇ ಪ್ರೀತಿ ವಿಶ್ವಾಸ ತೋರಿಸ್ಲಿ, ಗಂಡ ಸುಪ್ಪತ್ತಿಗೆ ಮೇಲೆ ಇಟ್ಟಿರಲಿ, ಗಂಡ ಮೇಲೆಯಿಂದ ಕೆಳಗಡೆ ಚಿನ್ನ ಹಾಕಿದ್ರೂ ಅವ್ರಿಗೆ ಸಂತೋಷ ಆಗತ್ತೆ. ಅವ್ರ ಮನೆಯಿಂದ ಒಂದೇ ಒಂದು ಬ್ಲೌಸ್ ಪೀಸು ಇಲ್ಲ ಒಂದು 5 ರೂಪಾಯಿ ಬಳೆ ಬಂದರೆ ಕೂಡ ಅವಳಷ್ಟು ಖುಷಿ ಪಡ್ತಾಳೆ. ಆ ಕಡೆಯಿಂದ ಒಂದು ಫೋನ್ ಮಾಡಿ ಹೇಗಿದೆಯಾ, ಏನು ಮಾಡ್ತಾ ಇದೆಯಾ ಅಂತ ಒಂದು ಪ್ರೀತಿ ಧ್ವನಿ ಅವ್ರಿಗೆ ಕೇಳಿಸಿದ್ರೆ ಸಾಕು, ಅವತ್ತೆಲ್ಲ ಸಂತೋಷವಾಗಿ ಕಳೆದ್ಬಿಡ್ತಾರೆ. ಸೊ ಅಂಥ ಹೆಣ್ಣುಮಕ್ಳಿಗೆ ತುಂಬ ತಂದೆ ತಾಯಿ ಏನಾಗುತ್ತೆ ಅಂದರೆ, ಗಂಡ ಮಗು ಕಡೆ ಜಾಸ್ತಿ ಇದಿರೋದ್ರಿಂದ ಹೆಣ್ಣುಮಕ್ಕಳಿಗೆ ತುಂಬ ಅದೊಂದು ಕೊರತೆ ಇರುತ್ತೆ. ನನ್ನ ತಂದೆ ತಾಯಿ ನನ್ನ ಹತ್ರ ಮಾತಾಡ್ತಿಲ್ಲ, ನನ್ನ ನೀಟಾಗಿ ನೋಡ್ಕೊಳ್ಳಲ್ಲ, ನನ್ನ ಮಗನೇ ಹೆಚ್ಚು, ಮಗನೇ ಇಷ್ಟ ಅಂತ. ಸೊ ಅಂಥ ಇದ್ರಲ್ಲಿ ನಾನು ಒಬ್ಳು. ನಮ್ಮ ಇದರಲ್ಲಿ ಅಪ್ಪ ಚೆನ್ನಾಗಿ ನೋಡ್ಕೋತಾ ಇದ್ರು ನನ್ನ. ಸೊ ಅಪ್ಪ ಈಗಿಲ್ಲ. ಅಮ್ಮನಿಗೆ ಮಗನ ಹುಚ್ಚು ಜಾಸ್ತಿ. ಸೊ ಆ ಹುಚ್ಚನ್ನ ಅವ್ರು ಕಮ್ಮಿ ಮಾಡ್ಕೊಂಡಿದ್ದರೆ ಇವತ್ತು ನಾವು ಕೂಡ ಚೆನ್ನಾಗಿರ್ತಿದ್ವಿ ಅಂತ ಅನ್ನಿಸ್ತು. ಸೊ ಅವ್ರ ಪ್ರೀತಿ ನನಗಷ್ಟಿಲ್ಲ. ಸೊ ಆ ಪ್ರೀತಿನ ನೆನೆಸ್ಕೊಂಡೆ ನಾನು ಹೇಳ್ತಿರೋದು. ಏನಪ್ಪ ಅಂದರೆ, ಈಗ ನನಗೆ ಏನೋ ಒಂದು ಬೇಕು ಅಂದಾಗ ನನ್ನ ತಾಯಿನ ತಾನೇ ಕೇಳಬೇಕು, ಬೇರೆ ಯಾರನ್ನ ಕೇಳೋಕ್ಕಾಗೋದಿಲ್ಲ. ಸೊ ಅದು ಹೆಣ್ಮಕ್ಳು ಪ್ರತಿಯೊಬ್ಬ ತಂದೆ ತಾಯಿನೂ ಇದನ್ನೇ ಯೋಚನೆ ಮಾಡಬೇಕು. ಏನು ಹೇಳ್ತಾರೆ, ಸತ್ತಾಗ ಹೆಣ್ಮಕ್ಳೇ ನೀರಟ್ಟೋದು. ಅಬ್ವಿಯಸ್ಲಿ ಹೆಣ್ಮಕ್ಳಿಗೆ ತಂದೆ ತಾಯಿ ಅಂದರೆ ಪ್ರೀತಿ ಜಾಸ್ತಿನೇ ಇರುತ್ತೆ. ಬಟ್ ಆದರೂ ಗಂಡ್ಮಕ್ಳು ಇರ್ತಾರೆ ಕೆಲವರು, ಗಂಡ್ಮಕ್ಳು ನೋಡ್ಕೋತಾರೆ, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ಆದರೂ ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗಿನ ಪ್ರೀತಿ ಜಾಸ್ತಿ. ತಂದೆ ತಾಯಿ ಕಣ್ಮುಂದೆನೇ ಇರಬೇಕು, ತಂದೆ ತಾಯಿ ಚೆನ್ನಾಗಿರಬೇಕು ಅಂತ. ಸೊ ನೀವು ಅವ್ರನ್ನ ಪ್ರೀತಿಯಿಂದ ನೋಡಿಕೊಂಡ್ರೆ ಖಂಡಿತವಾಗ್ಲೂ ಅವರು ನಿಮ್ಮನ್ನು ಪ್ರೀತಿಯಿಂದ ನೋಡ್ಕೋತಾರೆ ಅಂತ ಹೇಳ್ತಾ ಇದ್ದೀನಿ. ಹೆಣ್ಮಕ್ಳಿರೋ ತಂದೆ ತಾಯಿ ಎಂದಿರೋ ದಯವಿಟ್ಟು ಮದುವೆ ಮಾಡಿಕೊಟ್ಟಿರೋ ಹೆಣ್ಮಕ್ಳನ್ನ ಆದಷ್ಟು ಚೆನ್ನಾಗಿ ನೋಡ್ಕೊಳ್ಳಿ. ಯಾಕಂದರೆ ಆಲ್ರೆಡಿ ಅವರಲ್ಲಿ ಕಣ್ಣೀರಿಡ್ತಾ ಇರ್ತಾರೆ, ಇಲ್ಲ ಇನ್ನೊಂದು ಏನೋ ಒಂದು ಕೊರತೆ ಆಗಿರುತ್ತೆ. ಸೊ ನಿಮ್ಮ ಪ್ರೀತಿ ವಿಶ್ವಾಸ ಅವ್ರನ್ನ ಯಾವುದೇ ಒಂದು ಕೆಟ್ಟ ನಿರ್ಧಾರಗಳಿಗೆ ಹೋಗೋದಕ್ಕೆ ಬಿಡೋದಿಲ್ಲ. ಸೊ ಅವರು ಕೆಟ್ಟ ನಿರ್ಧಾರಗಳು ಯಾಕಪ್ಪ ತಗೋತಾರೆ ಅಂದರೆ, ಆ ಕಡೆ ಕಿರುಕುಳ ಕೊಡ್ತಾ ಇದ್ದಾರೆ ಅನ್ನೋದು ಇನ್ನೊಂದಾದರೆ, ಆ ಕಡೆಯಿಂದ ಬಂದು ಈ ಕಡೆ ಏನು ಹೇಳೋಕ್ಕಾಗ್ತಿಲ್ಲ ಅಲ್ವಾ. ತಂದೆ ತಾಯಿ ನಮ್ಮ ಮಾತನ್ನು ಕೇಳಿಸ್ಕೊತಾ ಇದ್ದಾರೆ ಅಂದರೆ ಅವ್ರು ಡೈರೆಕ್ಟ್ ಬಂದು ಕೂತ್ಕೋತಾರೆ, ನನಗೆ ಹಿಂಗಾಗ್ತಿದೆ ನನ್ನ ನೋಡ್ರಿ ಅಂತ. ಬಟ್ ತಂದೆ ತಾಯಿ ಕೇಳ್ತಿಲ್ಲ ಅಂದಾಗ ನನ್ನ ಕಷ್ಟನ ಯಾರೂ ನೋಡ್ತಿಲ್ಲ, ಈ ಕಡೆ ಗಂಡನ ಮನೆ ಕಡೆನೂ ಈ ಥರ ಟಾರ್ಚರ್ ಆಗ್ತಿದೆ, ಈ ಕಡೆ ತಾಯಿ ಮನೆ ಕಡೆ ಕೂಡ ನನಗೆ ಯಾವುದೇ ಸಪೋರ್ಟ್ ಇಲ್ಲ ಅಂತ ಹೇಳಿ ಖಂಡಿತವಾಗ್ಲೂ ಕೆಟ್ಟ ನಿರ್ಧಾರ ತಗೋತಾರೆ. ಸೊ ಆ ನಿರ್ಧಾರ ತಗೊಳ್ಳೋಕ್ಕೂ ಮುಂಚೆ ಅವ್ರಿಗೆ ಯಾವುದೇ ಆಲೋಚನೆ ಬರೋದಿಲ್ಲ. ಅದೇನಾದರೂ ನೀವು ಸ್ವಲ್ಪ ಪ್ರೀತಿ ವಿಶ್ವಾಸದಿಂದ ಅವ್ರನ್ನ ನೋಡ್ಕೊಂಡಿದ್ದೀರಾ ಅಂದರೆ ಖಂಡಿತವಾಗ್ಲೂ ಅವ್ರು ಏನಾದರೂ ಕೆಟ್ಟ ನಿರ್ಧಾರ ತೊಗೊಳೋಕ್ಕೂ ಮುಂಚೆ ನೀವು ನೆನಪು ಬರ್ತೀರಾ. ಅವ್ರಿಗೆ ನಮ್ಮಪ್ಪ ಇದ್ದಾರೆ, ನಮ್ಮಮ್ಮ ಇದ್ದಾರೆ, ನನ್ನ ಕಷ್ಟನ ಅವ್ರು ನೋಡ್ಕೋತಾರೆ, ನಾನು ಅವ್ರಿಗೋಸ್ಕರ ಬದುಕಿರಬೇಕು ಅಂತ ಹೇಳಿ ಖಂಡಿತವಾಗ್ಲೂ ಬರ್ತಾರೆ. ಸೊ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಸೊ ಹೆಣ್ಮಕ್ಳಿಗೆ ಅಂತಲೇ ಹೆಣ್ಮಕ್ಳಿರೋ ತಂದೆ ತಾಯಿರಿಗೆ ಹೆಣ್ಮಕ್ಳಿಗೆ ತುಂಬಾ ಹಾರ್ಟ್ ಟಚ್ ವಿಡಿಯೋ ಅಂತ ಹೇಳ್ತೀನಿ. ಸೊ ಪ್ಲೀಸ್ ಪ್ರತಿಯೊಬ್ಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ದಯವಿಟ್ಟು ಹೆಚ್ಚು ಜನಕ್ಕೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆನ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ವಿಡಿಯೋಸ್ ನಾನು ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್, ಲವ್ ಯು ಆಲ್, ಬೈ ಬಾಯ್.